ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಿತಿನ್ ಅಂತ. ಹೊಸ ಸೀರೀಸ್ಗೆ ಸ್ವಾಗತ. ನಾನು ಈಗೆಲ್ಲ ಹೊಂಟೇನಂದ್ರೆ ಸ್ಪಿಟಿ ವ್ಯಾಲಿಗೆ ಹೊಂಟೇನೆ, ಹಿಮಾಚಲ್ ಪ್ರದೇಶ್ ಬರುತ್ತೆ. ಸೊ ಇವತ್ತು ಡೇಟ್ ಬಂದುಬಿಟ್ಟು 29th ಜೂನು. ಟೈಮ್ 3:30 ಬೆಳಿಗ್ಗೆ. ಸೊ ಪ್ಲ್ಯಾನ್ ಇದ್ದಿದ್ದು 4 ಗಂಟೆಗೆ ಬಿಡಬೇಕಂತ. ಸೊ ಆನ್ ಟೈಮ್ ಅದೇನು ನಿತ್ಯ ಏನೊಂದು 2 ತಾಸು ಆಗಿತ್ತು. ಸ್ಪಿಟಿ ವ್ಯಾಲಿ ಎಲ್ಲ ಬೈಕರ್ಸಿಗೆ ಡ್ರೀಮ್ ಡೆಸ್ಟಿನೇಷನ್ನು ಲದಾಖ್ ಆದಮೇಲೆ. ಸೊ ಹೋದ ವರ್ಷ ಲದಾಖಿಗೆ ಹೋಗಿ ಬಂದಿದ್ದೆ. ಸೊ ಈ ವರ್ಷ ಸ್ಪಿಟಿ ವ್ಯಾಲಿಗೆ ಮೋರ್ತಾ ಬಂದಾಯಿತು. ಸೊ 2 ಬ್ಯಾಗ್ ತೊಗೊಂಡು ಹೊಂಟೇನೆ. ಒಂದು ಇರೋದು ಟೇಲ್ ಬ್ಯಾಗು, ಅದರಲ್ಲಿ ಲಗೇಜ್ ಇಟ್ಕೋತೇನೆ. ಇನ್ನೊಂದು ಟ್ಯಾಂಕ್ ಬ್ಯಾಗ್, ಅದು ಇನ್ಸ್ಟಾ 360 ಆಕ್ಸೆಸರೀಸು, ಬೈಕ್ ಆಕ್ಸೆಸರೀಸ್ದು ಏನು ಅರ್ಜೆಂಟ್ ಬೇಕಿದೆ ಅದು ಎಲ್ಲ ಅದ್ರೊಳಗೆ ಇಟ್ಟೇನೆ. ಸೊ ಎಲ್ಲ ರೆಡಿ ಆಗಿತ್ತು. ನಿಮ್ಗೆ ನಾನು ಎಲ್ಲ ಲಗೇಜ್ ಮೌಂಟ್ ಮಾಡಿ ಮೋಟೋ ಬ್ಲಾಗಿಂಗ್ ಸೆಟಪ್ಗೆ ಸಿಗ್ತೇನೆ. NH44 ತಂದೆ. ಇದು ಬೆಂಗಳೂರು ಹೈದರಾಬಾದ್ ಹೈವೇ. ಸೊ ಇವತ್ತಿನ ಡೆಸ್ಟಿನೇಷನ್ ಏನಂದ್ರೆ ನಿಜಾಮಾಬಾದ್. ಅದೊಂದು 200 ಹೈದರಾಬಾದ್ 200 ಕಿಲೋಮೀಟರ್ಸ್ ಐತೆ. ಸೊ ಯೂಶಲಿ ಬೆಂಗಳೂರಿಂದ ಲದಾಖ್ ಅಥವಾ ಸ್ಪಿಟಿ ವ್ಯಾಲಿಗೆ ಯಾರು ಹೋಗ್ತಾರಲ್ಲ ಅವರು ಹೈದರಾಬಾದ್ ಇರ್ತಾರೆ. ಬಟ್ ನಮ್ದು ಪ್ಲಾನ್ ನಿಜಾಮಾಬಾದ್ ಐತೆ. ಯಾಕಂದ್ರೆ ನಾಳೆ ಸಂಜೆ ತನಕ ನಾನು ಡೆಲ್ಲಿ ಮುಟ್ಟಬೇಕು. ಸೊ ಡೆಲ್ಲಿ ಪ್ಲಾನ್ ಐತೆ. ಡೆಲ್ಲಿಯಿಂದ ಮುಂದೆಲ್ಲ ಹೇಳೋಕ್ಕಾಯ್ತು. ಟೈಮ್ 5:55. ಅರೌಂಡ್ 135 ಕಿಲೋಮೀಟರ್ಸ್ ಹೊಡೆದೆ. ನಡು ಒಂದು ಬ್ರೇಕ್ ತಗೊಂಡೆ 15 ಮಿನಿಟ್ಸ್. ವೈಸರ್ ಕ್ಲೀನ್ ಮಾಡೋದಿತ್ತು, ಹಂಗೆ ಟೀ ಕುಡಿದ್ರ ಅಂತಂದು. ಈಗ ಎಲ್ಲ ಪೆನಗೊಂಡ ಆಯ್ತು. ಪೆನಗೊಂಡ ಅರೌಂಡ್ 10 ಕಿಲೋಮೀಟರ್ಸ್ ಆಯ್ತು. ಇವತ್ತೊಂದು ಆಕ್ಚುಲಿ ರೂಟ್ ಏನಂದ್ರ ದೇವನಹಳ್ಳಿ ಅಥವಾ ಚಿಕ್ಕಬಳ್ಳಾಪುರ, ಪೆನಗೊಂಡ, ನೆಕ್ಸ್ಟ್ ಅನಂತಪುರ, ಕರ್ನೂಲ್, ಹೈದರಾಬಾದು ಮತ್ತು ಹೈದರಾಬಾದ್ ನೆಕ್ಸ್ಟ್ ನಿಜಾಮಾಬಾದ್. ಆಮೇಲೆ ಹೈದರಾಬಾದ್ಗೆ ಎಂಟರ್ ಆಗಲ್ಲ. ಅದಕ್ಕಿಂತ ಮುಂಚೆನ ಒಂದು ಡಿವಿಯೇಷನ್ ಐತು. ಯಾವ್ದಾದ್ರು ಹಳ್ಳಿಯಿಂದ ಹೋಗ್ಬೇಕು. ಯಾಕಂದ್ರೆ ಬೈಪಾಸ್ ಐತೆ, ಎಕ್ಸ್ಪ್ರೆಸ್ ವೇ, ಬಟ್ ಬೈಕ್ಸ್ ಅಲೌಡ್ ಇಲ್ಲ. ಇನ್ನೊಂದೇನು ಆಪ್ಷನ್ ಅಂದ್ರೂ ಊರ್ ಒಳಗ್ ಹೋಗ್ಬೇಕು. ಸೊ ಅದೊಂದ್ 2 ತಾಸು ಆಕೇತು. ಸೊ ಅದಕ್ಕೆ ಬೇಡ ಅಂತ ಇನ್ನೂ ಅರೌಂಡ್ 600 ಕಿಲೋಮೀಟರ್ಸ್ ಐತೆ. ಅರೌಂಡ್ 80-90 ಸ್ಪೀಡ್ ಮೇಂಟೈನ್ ಮಾಡ್ಕೊಂತ ಹೊಂಟೇನ. ಸೊ ಈಗ 6 ಆಯ್ತು. ಸೊ 7 o'clock ತನಕ ಗಾಡಿ ಹೊಡಿತೇನೆ. 7-7:30 ಅವಾಗ ಒಂದು ಅರ್ಧ ಗಂಟೆ ಬ್ರೇಕ್ ತಗೋತೇನೆ. ಸೊ ಯೂಶಲಿ ಇದ ಅಡ್ವಾಂಟೇಜ್ ಏನಂದ್ರ ಎಲ್ಲಾರ್ಗು ನಾನು ಹೇಳ್ತೇನೆ, ಈ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಿಡ್ಬಿಟ್ಟು 4 to 5 4 ಗಂಟೆಗೆ ಬಿಟ್ರೆ ಚಲೋ. ಟ್ರಾಫಿಕ್ ಅಷ್ಟು ಇರಲ್ಲ. ಆಮೇಲೆ ಇಲ್ಲ ಅಂದ್ರೆ ರಾತ್ರಿ ಈಗ 8, 9, 10 ಗಂಟೆಗೆ ಬಿಟ್ರೆ ಅವಾಗೂ ಟ್ರಾಫಿಕ್ ಸ್ಟಾರ್ಟ್ ಆಕೇತ. ರೈಡ್ ಕಂಪ್ಲೀಟ್ ಆಗುವಾಗೂ ಅವಾಗೂ ಟ್ರಾಫಿಕ್ ಜಾಸ್ತಿ ಇರ್ತದೆ. ರೈಟ್. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ರೆ ಚಲೋ ಆಗಿರ್ತದೆ. ಎಷ್ಟು ವಿಡಿಯೋಸ್ ನೋಡಿದ್ದೆ. ಈಗ ಬೈಕರ್ಸ್ ಬೆಂಗಳೂರಿಂದ ಹೋಗ್ತಾರಲ್ಲ ಲಡಾಖ್ ಅಥವಾ ಸ್ಪಿಟಿ ವ್ಯಾಲಿ, ಇದೋ ಒಂದು ರೂಟ್ ಅಲ್ಲ. ಸೊ ಪ್ರತಿಯೊಂದು ವಿಡಿಯೋದಾಗ ಇದು ಕಿಯಾ ಶೋರೂಮ್ ತೋರಿಸ್ತಿದ್ರು. ಈಗ ಸಿಕ್ಕಾಪಟ್ಟೆ ದೊಡ್ಡದೈತಿ. ವಿಡಿಯೋದಾಗ ಅಷ್ಟ ಅನ್ಸಲ್ಲ. ಇಲ್ಲಿಂದನ ಎಲ್ಲ ಮ್ಯಾನುಫ್ಯಾಕ್ಚರರ್ ಆಗೋದು, ಅಸೆಂಬ್ಲಿ ಪ್ಲಾಂಟ್, ಮ್ಯಾನುಫ್ಯಾಕ್ಚರಿಂಗು ಸಿಕ್ಕಾಪಟ್ಟೆ ದೊಡ್ಡದೈತಿ. ಬ್ರೇಕ್ಫಾಸ್ಟ್ ನಿಲ್ಸನ ಅರೌಂಡ್ 300 ಕಿಲೋಮೀಟರ್ಸ್ ಆದ್ರೆ. ರೋಡ್ ಚಲೋ ಐತ. ಬಟ್ ಏನ್ ಪ್ರಾಬ್ಲಮ್ ಅಂದ್ರ
ಡಿವಿಯೇಷನ್ಸ್ ಅದಾವ, ಸ್ಪೀಡ್ ಬ್ರೇಕರ್ಸ್, ಬಟ್ ಅದರ್ವೈಸ್ ಎಲ್ಲ ಓಕೆ ಇತ್ತು. ಪುರಿ ಆರ್ಡರ್ ಮಾಡೇನಿ ಇಲ್ಲಿ ರಾಯಲ್ ಢಾಬಾ ಅಂತ, ಇಲ್ಲಿ ಹೈವೇ ಬಾಜುನ ಐತು. ಇಲ್ಲೊಂದು ಅರ್ಧ ತಾಸಿದ್ದು ಹೊಡ್ತೇನೆ. ಸ್ವಲ್ಪ ನಿದ್ದೆ ಆಗ್ತಿಲ್ಲಲ್ಲ, ಸ್ವಲ್ಪ ಸುಸ್ತು ಅನ್ಸಾಗತ್ತೆ. ಈಗಾಗಲೇ ಈ ಗ್ಲಾಸ್ 3 ಬ್ರೇಕ್ ತಗೊಂಡಿದ್ದೆ. ನಾನು ರೈಡ್ ಸ್ಟಾರ್ಟ್ ಮಾಡ್ದಾಗಿಂದ ಯೋಚನೆ ಮಾಡ್ತಿದ್ದೆ ಏನೋ ಮರ್ತೇನೋ ಅಂತ. ಒಂದು 2 ತಾಸು ಏನೋ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತಿಂದ ಗೊತ್ತಾಗ್ತದೆ ಸನ್ ಗ್ಲಾಸಸ್ ಮಾಡ್ಕೊಂಡೆ. ಸೊ ಪ್ರತಿ ಸಲ ಏನಾದ್ರು ಆಕೇತಿ, ಏನಾದ್ರು ಒಂದು ಬಿಟ್ಟು. ಸೊ ಈ ಸನ್ ಗ್ಲಾಸಸ್ ಇಲ್ಲ. ನೋಡ್ತೇನೆ ಒಂದ್ಸರಿ ಎಲ್ಲಾದ್ರೂ ಸಿಕ್ಕಾಗ ತಗೋತೇನೆ. ಬ್ರೇಕ್ಫಾಸ್ಟ್ ಮಾಡಿ ನಿಮ್ಗೆ ಸಿಗ್ತೇನೆ. ಓಕೆ, ಈಗ ಇಲ್ಲಿ ಸೀದಾ ಹೋದ್ರೆ ಹೈದರಾಬಾದ್ ಸಿಟಿ, ಇಲ್ಲಿಂದ 50 ಕಿಲೋಮೀಟರ್. ಇಲ್ಲಿ ಅದ ಶಾದ್ ನಗರ್ ಅಂತ, ಆ, ಅದು ಅಲ್ಲಿ ಹೋಗ್ಬೇಕು. ಸೊ ಹೈದರಾಬಾದ್ ಮೇಲೆ ಹೋದೆ ಅಂದ್ರೆ ಒಂದು ಅರ್ಧ ತಾಸು ಡಿಲೇ ಆಗ್ತದೆ. ಈಗ 240 ಕಿಲೋಮೀಟರ್ಸ್ ಐತಿ ಇನ್ನು. ಸೊ 4.5 ತಾಸು ತೋರ್ಸಾಕತ್ತ. ಟೈಮ್ 12:30 ಆಗೈತೆ. ಇಲ್ಲಿ ಸ್ವಲ್ಪ ಡಾರ್ಕ್ ಲೈಟ್ಸ್ ಹಿಂದೆ ರೈನ್ ಗೇರ್ಸ್ ತಂದೇನೆ, ಏನ್ ಬೇಡ ಅನ್ನಿಸ್ತೆ. ಇನ್ನು 4.5 ತಾಸಿಗೆ ಇಲ್ಲಿ ತನಕ ಎಷ್ಟು ಕೊಡ್ಬೇಕ? 515 ಕಿಲೋಮೀಟರ್. ಅಯ್ಯೋ ಸಾಕಾಯ್ತಪ್ಪ. ಈಗ ಸ್ಟೇಟ್ ಹೈವೇ, ಅಯ್ಯೋ ಇನ್ನೂ ಹಿಂಸೆ. ಏನಂದ್ರೆ ಹೈದರಾಬಾದ್ ಫುಲ್ ಸೌತ್ ಇಂದ ನಾರ್ತ್ ಹೋಗುದು, ಅಲ್ಲೇ ಒಂದ್ 2.5 ತಾಸು ಆಗ್ತೈತೆ. ಈಗ 50 ಕಿಲೋಮೀಟರ್ ಹೋಗಾಕ ಅಲ್ಲೇ 1 ತಾಸು ಹಿಡಿತೈತೆ. ಸೊ ಅದು ಭಾಳ ಟೈಮ್ ತಗೋತೈತೆ. ಅದಕ್ಕ ಹಿಂಗ ಹೋಗ್ಬಿಟ್ರ ಆತಂತ. ಒಂದೂವರೆಗೆ ಊಟಕ್ಕೆ ನಿಲ್ಲಿಸ್ತೇನೆ. ಊಟ ಮಾಡಿ ರೂಮ್ ಬುಕ್ ಮಾಡಿಲ್ಲ. ಲಾಸ್ಟ್ ಇಯರ್ ಲಡಾಖ್ ಹೋಗುವಾಗ ಎಲ್ಲಾ ಕಡೆನೂ ನಾನು booking.com ಅಂತ ಆ್ಯಪ್ ಐತಲ್ಲ, ಅದ್ರ ಥ್ರೂ ಮಾಡ್ತಿದ್ದೆ. ಅದ್ರ ನಿಜಾಮಾಬಾದಾಗ ಹಾಸ್ಟೆಲ್ಸ್ ಯಾವಿಲ್ಲ ಡಾರ್ಮೆಟ್ರಿ. ಸೊ ಅದಾದ್ರೂ ನಿಜಾಮಾಬಾದ್ ಎಕ್ಸಿಟ್ ಆದ್ಮೇಲೆ ರೂಮ್ ತಗೋತಾನೆ. ಯಾಕಂದ್ರೆ ನಾಳೆ ಬೆಳಗ್ಗೆ ಅಲ್ಲಿಂದಲ್ಲೇ ಹೋಗಕ್ ಈಸಿ ಆಗ್ತೈತಿ. ಈಗ ಮುಟ್ಟದು ಬ್ರೇಕ್ಸ್ ಎಲ್ಲ ಹಿಡಿದ್ರೆ 6 ಗಂಟೆಗೆ ಮುಟ್ಟ. ಓಕೆ, ಊಟ ಆತಿಲ್ಲ. ಮದ್ರಾಸ್ ಫಿಲ್ಟರ್ ಕಾಫಿ ಅಂತ ಪನೀರ್ ಫ್ರೈಡ್ ರೈಸ್ ಹೇಳಿದ್ದೆ. ಫುಲ್ ತಿನ್ನಕ್ಕಾಗಿಲ್ಲ, ಅದಕ್ಕೆ ಹಾಫ್ ಪಾರ್ಸಲ್ ತಗೊಂಡ್ ಹೊಂಟೇನೆ.
ಟೈಮ್ ಬಂದ್ಬಿಟ್ಟು 2:33 ಆಗೈತೆ. ಇನ್ನು 146 ಕಿಲೋಮೀಟರ್ಸ್ ಹೊಡಿಬೇಕು. ಇಲ್ಲಿ ತನಕ 607 ಕಿಲೋಮೀಟರ್ಸ್ ಹೊಡೆದಾನೆ. ಕ್ಲೈಮೇಟ್ ಏನು ಅಷ್ಟು ಅದೆಲ್ಲ ಸ್ವಲ್ಪ ಹನಿ ಬರಾಕ್ತಿತ್ತು. ಬಟ್ ಓಕೆ, ರೋಡು ಚಲೋ ಐತೆ. 2 ವೇ 3 ಲೇನ್ ಐತೆ. ಕಾಸ್ ಸಾಕಾಗ್ಬಿಟ್ಟೈತೆ ನಾನು. ಇನ್ನು 2-3 ತಾಸು, ಇನ್ನು ಒಂದು ಬ್ರೇಕ್ ತಗೊಂಡಂದ್ರೆ ನೋಡಿ 3 ತಾಸು ಆಕೈತೆ. ನಾನು ನಿಜಾಮಾಬಾದ್ ಎಂಟರ್ ಆಗಿ ಎಕ್ಸಿಟ್ ಆದ್ಮೇಲೆ ಅಲ್ಲಿ ರೂಮ್ ತಗೋಬೇಕಂತ ಮಾಡೋಣ. ಯಾಕಂದ್ರೆ ನಾಳೆ ಬೆಳಗ್ಗೆ ಈಸಿ ಆಗ್ಬಿಡ್ತದೆ. ಮೈಲೇಜ್ ಓಕೆ, ಸೊ 33 ಕೊಡಾಗ್ತದೆ. 1800 ಸ್ಪೀಡ್ ಹೊಡಾಕ್ತೇನೆ. 1800 ಮತ್ತೆ ನಿಮ್ಗೆ ಡೈರೆಕ್ಟ್ ಆಗಿ ನಾನು ನಿಜಾಮಾಬಾದ್ ಅದನ್ನೆಲ್ಲ ಸಿಗ್ತದೆ ನಿಮ್ಗೆ. ರೈಟ್, ಸೊ ನಿಜಾಮಾಬಾದ್ ಎಂಟ್ರ್ ಆದೆ ಅರೌಂಡ್ 5 o'clock. ಅಲ್ಲಿ ರೂಮ್ಸ್ ಅಷ್ಟು ಚಲೋ ಸಿಗೋವಲ್ಲಿತ್ತು. ನಾನು ಅದಕ್ಕೆ ಏನು ಮಾಡಿದೆಪ್ಪ, ಏನು ಎಕ್ಸಿಟ್ ಆಗಿ NH44 ಜಾಯ್ನ್ ಆಗ್ತೇವೆ. ಅಲ್ಲೇ ಸಿಗ್ತೈತೆ ಅಂತ ಮಾಡಿದೆ, ಅಲ್ಲೂ ಸಿಗಲಿಲ್ಲ. ಸೊ ಅರೌಂಡ್ 15 ಕಿಲೋಮೀಟರ್ಸ್ ಹಂಗೆ ರೈಡ್ ಮಾಡ್ಕೊಂಡು ಬಂದೆ. ಯಾವುದೋ ಒಂದು ಊರು ನೆನಪು ಬರೋವಂತು. ಸೊ ಅದು ಸಣ್ಣ ಊರು, ಮತ್ತು ಊರು ಒಳಗೆ ಬರೋದಾತು. ಅಲ್ಲೇ ಒಂದು ಸಿಕ್ಕೈತಿ ಈಗ 400 ರುಪೀಸು ಒನ್ ಬೆಡ್ರೂಮ್. ಓಕೆ, ಅಡ್ಜಸ್ಟ್ ಮಾಡ್ಬೋದು ಇವತ್ತು ಒಂದು ದಿನಕ್ಕೆ. ಮಳೆ ಬಂತು, 2 ತಾಸು ಫುಲ್ ಮಳೆ ಇತ್ತು. ಸುಸ್ತಾಗಿಬಿಟ್ಟಿತ್ತು. ಈಗ ಟೈಮ್ ಆಗೈತೆ 6:30 ಆಗೈತೆ. ಸೊ ಆಲ್ಮೋಸ್ಟ್ 14 hours ಜರ್ನಿ ಇವತ್ತು. ಅದ್ರೊಳಗೆ ಒಂದು 10-11 ತಾಸು ಗಾಡಿ ಹೊಡೆದೇನೆ. ಫುಲ್ ಸುಸ್ತಾಗೈತೆ. ಮತ್ತು ಈಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಲೈಕ್ ಆತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ಇನ್ನೂ 15 ವೀಡಿಯೋಸ್ ಬರೋದವ. ಸೊ ನಾಳೆ ಸಿಗ್ತೇನೆ ಮತ್ತೆ. ಬಾಯ್.